ನಿನ್ನೆ ಟಿ ವಿಯಲ್ಲಿ ಮೈಸೂರು ಮಹಾರಾಜ ಯದುವೀರ್ ಒಡೆಯರ್ ಬಂದಿದ್ದರು. ಇಂಟರ್ವ್ಯೂ ಕೊಟ್ಬಿಟ್ಟು ಹೋದರು. ಅದನ್ನು ನಮ್ಮ ಅಣ್ಣ ನೋಡ್ಕೊಂಡಿದ್ದ. ಆ ಇಂಟರ್ವ್ಯೂ ಆದಾಗಿಂದ ಯಾರ್ದಾದ್ರೂ ಹಾಡು ಬಂದರೆ ಸಾಕು, ಅವನ ಕತ್ತಲ್ಲಿರೋ ಸರ ಕಿತ್ತು ಬಿಸಾಕ್ತಾನೆ. ಅವನದೇ ಆದರೆ ಪರವಾಗಿಲ್ಲ, ಅಕ್ಕಪಕ್ಕದಲ್ಲಿರೋವ್ರ ಸರನೆಲ್ಲ ಕಿತ್ತು ಬಿಸಾಕ್ತಾನೆ. ನನ್ನ ಸರನು ಕಿತ್ತು ಬಿಸಾಕ್ಬಿಟ್ಟವನೆ. ಅದಕ್ಕೆ ಹುಣ್ಣಾಗ್ಬಿಟ್ಟಿದೆ. ಇದಕ್ಕೆ ಟ್ರೀಟ್ಮೆಂಟ್ ಏನೋ ಗೊತ್ತಿಲ್ಲ, ಏನು ಮಾಡಬೇಕು ಅಂತ. ಇವನು ಯದುವೀರ್ ಮಹಾರಾಜ ಅಂದ್ಕೊಂಡ್ಬಿಟ್ಟಿದ್ದಾನೆ. ಮೈಸೂರು ಕರ್ಕೊಂಡೋಗೋವರೆಗೂ ಇವನು ಸರಿ ಆಗಲ್ವೇನೋ. ಏನು ಮಾಡೋದು? ಮತ್ತೆ ಟಿ ವಿ ತೋರಿಸೋಣ ಅಂದರೆ ಇನ್ನೂ ಜಾಸ್ತಿ ಮಾಡಿಬಿಡ್ತಾನೆ. ಈಗ ಕತ್ತಲ್ಲಿರೋ ಸರ ಬಿಸಾಕಿದ್ದಾನೆ. ನಾಳೆಯಿಂದ ಎಲ್ಲರಿಗೂ ಆಸ್ತಿ ಎಲ್ಲ ದಾನ ಮಾಡಿಬಿಡ್ತಾನೇನು. ಯದುವೀರ್ ಮಹಾರಾಜರು ಅದು ಏನಾದರೂ ಇಂಟರ್ವ್ಯೂ ಬಂದಿದ್ದ ತಕ್ಷಣ ನಾವು ಓಡೋಗಿ ಆಫ್ ಮಾಡ್ತಾ ಇದ್ದೀವಿ. ನಮಗೆ ಎಲ್ಲಿ ಬಂದುಬಿಡ್ತಾರೋ ಇವಾಗ ಟಿ ವಿಯಲ್ಲಿ ಅಂತ ಭಯ ಆಗ್ತಾ ಇದೆ. ದಯವಿಟ್ಟು ಯದುವೀರ್ ಒಡೆಯರೇ, ನೀವು ಸ್ವಲ್ಪ ಸಮಯ ಟಿ ವಿಯಲ್ಲಿ ಬರೆದಿದ್ರೆ ನಮ್ಗೆ ತುಂಬ ಉಪಕಾರ ಮಾಡ್ದಂಗೆ. ನಮ್ಮ ಕತ್ತುಗಳಲ್ಲಿರೋ ಸರ ಎಲ್ಲ ಈಗ ಎಲ್ಲೆಲ್ಲೋ ಹೋಗ್ಬಿಟ್ಟಿದೆ. ಅರ್ಧ ಎಲ್ಲ ಕಟ್ ಹಾಕ್ಬಿಟ್ಟಿದೆ. ನಾವು ಅವನು ಆ ಕಡೆ ತಿರುಗಿದಾಗ ಮಾತ್ರ ಎತ್ಕೊಳ್ಳೋಕೆ ಸಾಧ್ಯ. ಅವನ ಕಣ್ಮುಂದೆ ಏನಾದರೂ ಎತ್ಕೊಳ್ಳೋಕೆ ಹೋದರೆ ಸೈನಿಕರೇ ಇವರನ್ನು ಹಿಡಿದುಕೊಂಡು ಹೋಗಿ ಜೈಲಿಗೆ ಹಾಕಿ ಅಂತ ಇದ್ದಾನೆ. ಯಾವ ಸೈನಿಕರಿದ್ದಾರೋ ನಮಗಂತೂ ಗೊತ್ತಾಗ್ತಾ ಇಲ್ಲ. ನಾವು ಟಿ ವಿ ನೋಡಿಸ್ತಾನೆ ಇಲ್ಲ, ಯಾವಾಗ ಭೂಮಿ ಪತ್ರಗಳನ್ನೆಲ್ಲ ಕೇಳ್ತಾನೋ ಅಂತ ನಮಗೆ ಹೆದರಿಕೆ ಶುರುವಾಗ್ಬಿಟ್ಟಿದೆ. ಇದಕ್ಕೆ ಏನಾದರೂ ಸಲಹೆ ಇದ್ದರೆ ಕೊಡಿ.